ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ಕುಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಕಂ ವಂದೇ ವಾಲ್ಮೀಕಿ ಕೋಕಿಲಂ. ಆನಂದ ಚೇತನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಳಗುವಾರ ಆನಂದ್ ಮಾಡುವ ನಮಸ್ಕಾರಗಳು. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡ ಸರ್ಗ 17. ಮಹಾತ್ಮನಾದ ದಶರಥನ ಪುತ್ರನಾಗಿ ಜನಿಸಬೇಕೆಂದು ವಿಷ್ಣುವು ನಿಶ್ಚಯಿಸಲಾಗಿ ಇತ್ತ ಭಗವಾನ್ ಬ್ರಹ್ಮನು ದೇವತೆಗಳನ್ನು ಕುರಿತು ಹೀಗೆಂದನು: ಎಲೈ ದೇವತೆಗಳೇ, ಸತ್ಯಸಂಧನೂ ವೀರನೂ ನಮ್ಮೆಲ್ಲರಿಗೆ ಹಿತೈಷಿಯೂ ಆದ ಮಹಾವಿಷ್ಣುವಿಗೆ ಸಹಾಯ ಮಾಡುವುದಕ್ಕಾಗಿ ಕಾಮರೂಪಿಗಳಾದ ಬಲಶಾಲಿಗಳನ್ನು ನೀವು ಸೃಜಿಸಬೇಕು. ಅವರು ರಾಕ್ಷಸರ ಮಾಯೋಪಾಯಗಳನ್ನು ಬಲ್ಲವರು, ಶೂರರು, ವಾಯುವೇಗ ಉಳ್ಳವರು, ನೀತಿಜ್ಞರು, ಬುದ್ಧಿ ಸಂಪನ್ನರು, ವಿಷ್ಣುವಿನಂತೆ ಪರಾಕ್ರಮಿಗಳೂ ಆಗಿರಬೇಕು. ಅವರು ಇತರರಿಂದ ಕೊಲ್ಲಲು ಅಶಕ್ಯರು, ಉಪಾಯಜ್ಞರು, ಸಿಂಹದಂತಹ ಶರೀರಧಾರಿಗಳು, ಸರ್ವಸ್ತ್ರಗಳ ಪ್ರಯೋಗವನ್ನು ಬಲ್ಲವರು, ಅಮೃತಪಾನ ಮಾಡಿದವರಂತೆ ಗಟ್ಟಿಗರೂ ಆಗಿರಬೇಕು. ಅಪ್ಸರೆಯರು, ಗಂಧರ್ವಿಯರು, ಯಕ್ಷ ಸ್ತ್ರೀಯರು, ನಾಗ ಕನ್ಯೆಯರು ಮುಂತಾದ ಸ್ತ್ರೀಯರಲ್ಲಿ ನಿಮ್ಮಂತೆಯೇ ಪರಾಕ್ರಮಶಾಲಿಗಳಾದ ಪುತ್ರರನ್ನು ಸೃಜಿಸಿರಿ. ಅವರು ವಾನರ ರೂಪಧಾರಿಗಳಾಗಿರಲಿ. ನಾನು ಭಲ್ಲೂಕ ಶ್ರೇಷ್ಠನಾದ ಜಾಂಬುವಂತನನ್ನು ಹಿಂದೆಯೇ ಸೃಷ್ಟಿಸಿದ್ದೇನೆ. ನಾನು ಆಕಳಿಸುವಾಗ ನನ್ನ ಬಾಯಿಂದ ಅವನು ಉದ್ಭವಿಸಿದನು. ಬ್ರಹ್ಮನ ಈ ಆಜ್ಞೆಯನ್ನು ಮನ್ನಿಸಿ ದೇವತೆಗಳು ವಾನರ ರೂಪಿಗಳಾದ ಪುತ್ರರನ್ನು ಉತ್ಪಾದಿಸಿದರು. ಋಷಿಗಳು ಸಿದ್ಧ ವಿದ್ಯಾಧರ ಪನ್ನಗರು, ಚಾರಣರು, ವೀರರಾದ ವಾನರರನ್ನು ಸೃಜಿಸಿದರು. ಇಂದ್ರನು ತನ್ನಂತೆ ವೀರನು ವಾನರೇಂದ್ರನೂ ಆದ ವಾಲಿಯನ್ನು ಪುತ್ರನನ್ನಾಗಿ ಪಡೆದನು. ಸೂರ್ಯನು ಸುಗ್ರೀವನನ್ನು ಉತ್ಪಾದಿಸಿದನು. ಸಕಲ ಕಪಿಗಳಲ್ಲಿ ಬುದ್ಧಿಶಾಲಿಯಾದ ತಾರನೆಂಬ ಮಹಾಕಪಿಯು ಬೃಹಸ್ಪತಿಗೆ ಮಗನಾದನು. ಗಂಧಮಾದನನು ಕುಬೇರನ ಮಗ, ನಳನು ವಿಶ್ವಕರ್ಮನ ಮಗ, ತೇಜಸ್ವಿಯಾದ ನೀಲನು ಅಗ್ನಿಗೆ ಮಗನಾದನು. ಈ ವೀರನು ತೇಜಸ್ಸು, ಯಶಸ್ಸು, ವೀರ್ಯಗಳಿಂದ ಎಲ್ಲರನ್ನೂ ಮೀರಿಸಿದ್ದನು. ರೂಪವಂತರಾದ ಅಶ್ವಿನಿ ದೇವತೆಗಳು ಮೈಂದದ್ವಿವಿಧರನ್ನು ಸೃಜಿಸಿದರು. ವರುಣನು ಸುಷೇನನನ್ನು, ಪಜ್ಜನ್ಯನು ಶರಭನನ್ನು ಉತ್ಪಾದಿಸಿದರು. ವಾಯುದೇವನಿಗೆ ಹನುಮಂತನು ಪುತ್ರನಾಗಿ ಜನಿಸಿದನು. ಅವನು ವಜ್ರಕಾಯ, ಗರುಗ್ಮಂತನಂತೆ ವೇಗಶಾಲಿ, ಇತರ ಎಲ್ಲ ಕಪಿಶ್ರೇಷ್ಠರಿಗಿಂತ ಬುದ್ಧಿಶಾಲಿ, ಬಲಶಾಲಿ. ಹೀಗೆ ರಾವಣನ ವಧೆಗೆ ಸಹಾಯ ಮಾಡುವುದಕ್ಕಾಗಿ 1000 ಗಟ್ಟಲೆ ವಾನರರು ಸೃಜಿಸಲ್ಪಟ್ಟರು. ಆ ವೀರರ ಪರಾಕ್ರಮವನ್ನು ಊಹಿಸುವುದು ಶಕ್ಯವಲ್ಲ. ಅವರೆಲ್ಲರೂ ಕಾಮರೂಪಿಗಳು, ಆನೆಯಂತೆಯೂ ಬೆಟ್ಟದಂತೆಯೂ ದೊಡ್ಡ ದೊಡ್ಡ ಶರೀರಧಾರಿಗಳು, ಮಹಾಬಲ ಸಂಪನ್ನರು. ವಾನರರಂತೆಯೇ ಭಲ್ಲೂಕಗಳು, ಗೋಪುಚ್ಛಗಳು ಜನಿಸಿದವು. ಆಯಾ ದೇವತೆಗಳ ರೂಪ ಪರಾಕ್ರಮಗಳೇ ಅವರ ಮಕ್ಕಳಲ್ಲಿಯೂ ತೋರಿದವು. ಗೋಪುಚ್ಛಗಳಲ್ಲಿಯೂ ಭಲ್ಲೂಕಗಳಲ್ಲಿಯೂ ಕಿನ್ನರಿಯರಲ್ಲಿಯೂ ಭಿನ್ನ ಜಾತಿಯ ವಾನರರು ಉದಿಸಿದರು. ಹೀಗೆ ದೇವತೆಗಳು, ಮಹರ್ಷಿಗಳು, ಗಂಧರ್ವರು, ತಕ್ಷ, ಯಕ್ಷ, ನಾಗ, ಕಿಂಪುರುಷರು, ಸಿದ್ಧ ವಿದ್ಯಾಧರೋಗರರು ಮೊದಲಾದ ದೇವ ಯೋನಿ ಪುರುಷರು ಲೆಕ್ಕವಿಲ್ಲದಷ್ಟು ವಾನರರನ್ನು ಸೃಜಿಸಿದರು. ಅಪ್ಸರ ಸ್ತ್ರೀಯರು, ವಿದ್ಯಾಧರಿಯರು ಮುಂತಾದವರ ಗರ್ಭದಲ್ಲಿ ಅವರೆಲ್ಲರೂ ಹುಟ್ಟಿದರು. ಅವರು ಬಲದರ್ಪಗಳಲ್ಲಿ ಸಿಂಹ ಶಾರ್ದೂಲಗಳಿಗೆ ಸದೃಶರು. ಶಿಲೆಗಳಿಂದಲೂ ಬೆಟ್ಟಗಳಿಂದಲೂ ಯುದ್ಧ ಮಾಡತಕ್ಕವರು. ಕೋರೆಯ ಹಲ್ಲು ಉಗುರುಗಳೇ ಅವರ ಆಯುಧಗಳು. ಆದರೂ ಅಸ್ತ್ರವಿದ್ಯೆಯಲ್ಲಿ ಪಳಗಿದವರು. ಅವರು ಪರ್ವತಗಳನ್ನು ಅಲ್ಲಾಡಿಸಬಲ್ಲರು, ಮರಗಳನ್ನೇ ಮುರಿದು ಹಾಕಬಲ್ಲರು, ವೇಗದಿಂದ ನುಗ್ಗಿ ಸಮುದ್ರವನ್ನು ಕ್ಷೋಭೆಗೊಳಿಸಬಲ್ಲರು, ಕಾಲುಗಳಿಂದ ಒದೆದು ಭೂಮಿಯನ್ನೇ ಸೀಳಬಲ್ಲರು, ಮಹಾಸಾಗರವನ್ನು ಈಜಿ ದಾಟಬಲ್ಲರು.
ನಭೋ ಮಂಡಲದಲ್ಲಿ ನುಗ್ಗಬಲ್ಲರು, ಮೇಘಗಳನ್ನು ಹಿಡಿದು ಎಳೆಯಬಲ್ಲರು, ಅರಣ್ಯದಲ್ಲಿ ಅಲೆಯುವ ಮತಂಗಗಳನ್ನು ಹಿಡಿದು ನಿಲ್ಲಿಸಬಲ್ಲರು, ತಮ್ಮ ಗರ್ಜನೆಗಳಿಂದಲೇ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ಕೆಳಕ್ಕೆ ಉದುರಿಸಬಲ್ಲರು. ಈ ರೀತಿಯಲ್ಲಿ ಕಾಮರೂಪಿಗಳಾದ ವಾನರ ವೀರ ನಾಯಕರು 1,000,000 ಸಂಖ್ಯೆಯಲ್ಲಿ ಉದಿಸಿದರು. ಅವರು ತಮ್ಮಂತೆಯೇ ಪರಾಕ್ರಮಿಗಳಾದ ಬಹುಮಂದಿ ಕಪಿ ವೀರರನ್ನು ಉತ್ಪಾದಿಸಿದರು. ಅನೇಕರು ವೃಕ್ಷವಂತನೆಂಬ ಪರ್ವತದ ಪ್ರದೇಶಗಳಲ್ಲಿ ವಾಸವಾಗಿದ್ದರು. ಕೆಲವರು ವಿವಿಧ ಪರ್ವತಗಳನ್ನು ಅರಣ್ಯಗಳನ್ನು ಆಶ್ರಯಿಸಿಕೊಂಡಿದ್ದರು. ಅವರೆಲ್ಲರೂ ಇಂದ್ರಪುತ್ರನಾದ ವಾಲಿ, ಸೂರ್ಯಪುತ್ರನಾದ ಸುಗ್ರೀವನೆಂಬ ಅಣ್ಣ ತಮ್ಮಂದಿರಿಗೂ ಅವರ ಮಂತ್ರಿಗಳಾದ ನಳ, ನೀಲ, ಹನುಮಂತ ಮುಂತಾದ ಕಪಿ ನಾಯಕರಿಗೂ ಅಧೀನರಾಗಿದ್ದರು. ಗರುಡನಂತೆ ಬಲಶಾಲಿಗಳು, ಯುದ್ಧ ವಿಶಾರದರು ಆದ ಅವರೆಲ್ಲರೂ ಸಿಂಹ, ವ್ಯಾಘ್ರ, ಘಟಸರ್ಪ ಮುಂತಾದ ಭೀಕರ ಜಂತುಗಳನ್ನು ಪೀಡಿಸುತ್ತಾ ಅರಣ್ಯಗಳಲ್ಲಿ ಸಂಚರಿಸುತ್ತಿದ್ದರು. ಮಹಾಬಲಶಾಲಿಯೂ ಪರಾಕ್ರಮಿಯೂ ಆದ ವಾಲಿಯು ತನ್ನ ಭುಜ ಬಲದಿಂದ ಅವರೆಲ್ಲರನ್ನೂ ಪಾಲಿಸುತ್ತಿದ್ದನು. ನಾನಾ ಬಗೆಯ ಆಕೃತಿಯುಳ್ಳ ಆ ಶೂರರು ಪರ್ವತ, ಅರಣ್ಯ, ಸಮುದ್ರಗಳಲ್ಲೆಲ್ಲ ತುಂಬಿಕೊಂಡಿದ್ದರು. ಹೀಗೆ ಮೇಘ ಪಂಕ್ತಿಗಳಂತೆಯೂ ಪರ್ವತ ಶೃಂಗಗಳಂತೆಯೂ ಇದ್ದ ಭೀಮಾಕಾರದ ವಾನರ ವೀರರು ಶ್ರೀರಾಮನಿಗೆ ಸಹಾಯ ಮಾಡುವುದಕ್ಕಾಗಿ ಜನಿಸಿ ಭೂಮಿಯಲ್ಲಿ ವ್ಯಾಪಿಸಿದರು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ 17ನೆಯ ಸರ್ಗವು ಸಂಪೂರ್ಣವಾಯಿತು. ಶ್ರೀಮದ್ ರಾಮಾಯಣದ ಬಾಲಕಾಂಡ ಸರ್ಗ 18. ಮಹಾತ್ಮನಾದ ದಶರಥನ ಅಶ್ವಮೇಧ ಯಾಗವು ಪುತ್ರ ಕಾಮೇಷ್ಟಿಯೊಡನೆ ಸಂಪೂರ್ಣವಾಗಿ ನೆರವೇರಿತು. ದೇವತೆಗಳು ತಮ್ಮ ಆವಿರ್ಭಾಗಗಳನ್ನು ಸ್ವೀಕರಿಸಿ ಹೊರಟು ಹೋದರು. ರಾಜನು ದೀಕ್ಷಾ ನಿಯಮವನ್ನು ಸಮಾಪ್ತಿಗೊಳಿಸಿ ಪತ್ನಿಯರೊಡನೆ ಪರಿವಾರ ಸಮೇತನಾಗಿ ಅಯೋಧ್ಯ ನಗರಕ್ಕೆ ಹೋಗಲು ಸನ್ನದ್ಧನಾದನು. ಬಂದಿದ್ದ ಭೂಪಾಲರು ಯಥಾಯೋಗ್ಯವಾಗಿ ದಶರಥನು ಮಾಡಿದ ಗೌರವ ಸತ್ಕಾರಗಳನ್ನು ಸ್ವೀಕರಿಸಿ ಸಂತೋಷದಿಂದ ಮುನಿಶ್ರೇಷ್ಠರಾದ ವಸಿಷ್ಠ, ಋಷ್ಯ, ಶೃಂಗರಿಗೆ ಪ್ರಣಾಮಗಳನ್ನು ಅರ್ಪಿಸಿ ತಮ್ಮ ದೇಶಗಳಿಗೆ ಪ್ರಯಾಣ ಮಾಡಿದರು. ಅವರ ಸೈನಿಕರೂ ಸಹ ದಶರಥನ ಸತ್ಕಾರದಿಂದ ಸಂಪ್ರೀತರಾಗಿ ಉಲ್ಲಾಸಗೊಂಡಿದ್ದರು. ಅನಂತರ ಶ್ರೀಮಾನ್ ದಶರಥನು ದ್ವಿಜೋತ್ತಮರನ್ನು ಮುಂದು ಮಾಡಿಕೊಂಡು ರಾಜಧಾನಿಯನ್ನು ಪ್ರವೇಶಿಸಿದನು. ಅವನಿಂದ ಸಂಪೂಜಿತನಾಗಿ ಋಷ್ಯಶೃಂಗನು ಶಾಂತಾದೇವಿಯೊಡನೆ ಹೊರಡಲು ಧೀಮಂತನಾದ ದಶರಥನು ತನ್ನ ಪರಿವಾರದೊಂದಿಗೆ ಬೀಳ್ಗೊಡುತ್ತಾ ಹೋಗಿ ಅವರೀರ್ವರನ್ನು ಕಳುಹಿಸಿಕೊಟ್ಟನು. ಹೀಗೆ ದಶರಥನು ತನ್ನ ಮನೋರಥವನ್ನು ಪೂರೈಸಿ ಪುತ್ರೋತ್ಪತ್ತಿಯನ್ನು ಪ್ರತೀಕ್ಷಿಸುತ್ತಾ ಉಲ್ಲಾಸದಿಂದಿದ್ದನು. ಯಜ್ಞವಾದ ಮೇಲೆ ಸುಮಾರು 1 ವರ್ಷ ಕಳೆಯುತ್ತಾ ಬಂತು. 12ನೆಯ ತಿಂಗಳು ಚೈತ್ರ ಮಾಸ, ಶುಕ್ಲ ಪಕ್ಷದ ನವಮಿ ತಿಥಿ, ಪುನರ್ವಸು ನಕ್ಷತ್ರ. ರವಿ, ಕುಜ, ಶನಿ, ಗುರು, ಶುಕ್ರ ಈ 5 ಗ್ರಹಗಳು ತಮ್ಮ ಉಚ್ಚ ರಾಶಿಗಳಲ್ಲಿ ಇದ್ದಾರೆ. ಕರ್ಕಾಟಕ ಲಗ್ನವು ಚಂದ್ರ ಬೃಹಸ್ಪತಿಗಳೊಡನೆ ಉದಯವನ್ನು ಹೊಂದುತ್ತಿದೆ. ಈ ಸುಮುಹೂರ್ತದಲ್ಲಿ ಕೌಸಲ್ಯ ದೇವಿಯ ಗರ್ಭದಿಂದ ಸರ್ವಲೋಕ ನಮಸ್ಕೃತನೂ ದಿವ್ಯ ಲಕ್ಷಣ ಸಂಯುತನೂ ಜಗನ್ನಾಥನೂ ಆದ ಶ್ರೀರಾಮಚಂದ್ರನು ಪುತ್ರನಾಗಿ ಅವತರಿಸಿದನು. ಆ ಮಹಾನುಭಾವನು ಶ್ರೀಮನ್ನಾರಾಯಣನ ಅರ್ಧಾಂಶ ಇಕ್ಷ್ವಾಕು ಕುಲವನ್ನು ಉದ್ಧರಿಸಿದನು. ವಜ್ರಪಾಣಿಯಾದ ದೇವೇಂದ್ರನಿಂದ ಅದಿತಿಯು ಶೋಭಿಸುವಂತೆ ಮಹಾ ತೇಜಸ್ವಿಯಾದ ಆ ಪುತ್ರನಿಂದ ಕೌಸಲ್ಯೆಯು ಶೋಭಿಸಿದಳು. ಅನಂತರ ಸತ್ಯಸಂಧನು, ಸಕಲ ಸದ್ಗುಣ ಸಂಪನ್ನನು, ಸಾಕ್ಷಾತ್ ವಿಷ್ಣುವಿನ ಒಂದು ಅಂಶವೂ ಆದ ಭರತನು ಕೈಕೇಯಿಯ ಗರ್ಭದಲ್ಲಿ ಜನಿಸಿದನು. ಆಮೇಲೆ ವೀರರು, ಸರ್ವಸ್ತ್ರ ಕುಶಲರೂ, ವಿಷ್ಣುವಿನ ಅಂಶಭೂತರೂ ಆದ ಲಕ್ಷ್ಮಣ ಶತ್ರುಘ್ನರು ಸುಮಿತ್ರೆಯ ಪುತ್ರರಾಗಿ ಹುಟ್ಟಿದರು. ಪುಷ್ಯ ನಕ್ಷತ್ರ ಮೀನ ಲಗ್ನದಲ್ಲಿ ಶಾಂತ ಸ್ವಭಾವದ ಭರತನು ಜನಿಸಿದನು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಸೂರ್ಯನು ಪ್ರವೃದ್ಧನಾಗಿರಲು ಮಧ್ಯಾಹ್ನ ಕಾಲದಲ್ಲಿ ಲಕ್ಷ್ಮಣ ಶತ್ರುಘ್ನರು ಹುಟ್ಟಿದರು. ಹೀಗೆ ದಶರಥ ಮಹಾರಾಜನಿಗೆ ಗುಣಶಾಲಿಗಳು, ಅನುರೂಪರು, ಪ್ರೋಷ್ಠಪದ ನಕ್ಷತ್ರದ 4 ತಾರೆಗಳಂತೆ ಪ್ರಕಾಶಮಾನರೂ ಆದ ಪುತ್ರರು ಜನಿಸಿದರು. ಆಗ ಗಂಧರ್ವರು ಇಂಪಾಗಿ ಹಾಡಿದರು, ಅಪ್ಸರೆಯರು ಕುಣಿದರು, ದೇವದುಂದುಬಿಗಳು ಮೊಳಗಿದವು, ಆಕಾಶದಲ್ಲಿ ಪುಷ್ಪ ವೃಷ್ಟಿಯಾಯಿತು. ಅಯೋಧ್ಯೆಯಲ್ಲಿ ಭಾರಿ ಜನಸಂದನೆಯು ಸೇರಿ ದೊಡ್ಡ ಉತ್ಸವ ನಡೆಯಿತು. ರಸ್ತೆಗಳಲ್ಲಿ ಎಲ್ಲಿ ನೋಡಿದರೂ ನಟ ನರ್ತಕರಿಂದ ಕಾರ್ಯಕ್ರಮಗಳು ಏರ್ಪಟ್ಟವು. ಸಂಗೀತಗಾರರು ಹಾಡಿದರು, ವಾದ್ಯಗಾರರು ವಾದ್ಯಗಳನ್ನು ನುಡಿಸಿದರು. ಪ್ರೇಕ್ಷಕರು ಅವರೆಲ್ಲರಿಗೆ ಸಂತೋಷದಿಂದ ಕೊಟ್ಟ ರತ್ನಗಳು ರಸ್ತೆಗಳಲ್ಲಿ ತೂರಾಡಿದವು. ದಶರಥನು ಪೌರಾಣಿಕರಿಗೂ
ವಂಶಾವಳಿಯನ್ನು ಪ್ರಶಂಸೆ ಮಾಡತಕ್ಕ ಮಾಗಧರಿಗೂ ಸ್ತುತಿಪಾಠಕರಾದ ಬಂದಿಗಳಿಗೂ ಪಾರಿತೋಷಕಗಳನ್ನು ಕೊಟ್ಟನು. ಬ್ರಾಹ್ಮಣರಿಗೆ ದನವನ್ನು ಗೋವುಗಳನ್ನು ದಾನ ಮಾಡಿದನು. ಅನಂತರ 11 ದಿನಗಳು ಕಳೆದ ಮೇಲೆ 13ನೆಯ ದಿನ ಮಕ್ಕಳಿಗೆ ನಾಮಕರಣವನ್ನು ಮಾಡಿಸಿದನು. ಕೌಸಲ್ಯೆಯ ಗರ್ಭದಲ್ಲಿ ಜನಿಸಿದ ಶ್ರೇಷ್ಠ ಪುತ್ರನಿಗೆ ರಾಮ ಎಂದು, ಕೈಕೇಯಿ ಪುತ್ರನಿಗೆ ಭರತ ಎಂದು, ಸುಮಿತ್ರೆಯ 2 ಮಕ್ಕಳಿಗೆ ಲಕ್ಷ್ಮಣ ಶತ್ರುಘ್ನನೆಂದು ವಸಿಷ್ಠರು ನಾಮಕರಣ ಮಾಡಿದರು. ದಶರಥನು ಬ್ರಾಹ್ಮಣರಿಗೂ ಇತರ ಪ್ರಜೆಗಳಿಗೂ ಸಂತರ್ಪಣೆಯನ್ನು ನಡೆಯಿಸಿ ಬೇಕಾದಷ್ಟು ಐಶ್ವರ್ಯವನ್ನು ದಾನ ಮಾಡಿದನು. ಕ್ರಮೇಣ ವಸಿಷ್ಠರಿಂದ ಆ ಬಾಲಕರಿಗೆ ಜಾತಕರ್ಮ ಮೊದಲುಗೊಂಡು ಉಪನಯನದವರೆಗೆ ಎಲ್ಲ ಸಂಸ್ಕಾರಗಳನ್ನು ನೆರವೇರಿಸಿದರು. ಆ ಬಾಲಕರಲ್ಲಿ ಹಿರಿಯನಾದ ಶ್ರೀರಾಮನು ತಂದೆಗೆ ಬಹಳ ಪ್ರೀತಿ ಪಾತ್ರನಾಗಿ ದಶರಥನ ಕೀರ್ತಿ ಧ್ವಜದಂತೆ ಇದ್ದನು. ಅವನು ಜನರಿಗೆ ಬ್ರಹ್ಮನಂತೆ ಪೂಜ್ಯನಾಗಿ ತೋರಿದನು. ಆ ಬಾಲಕರೆಲ್ಲರೂ ವೇದಾಧ್ಯಯನ ಮಾಡಿ ಧನುರ್ವೇದಗಳಲ್ಲಿ ಶೂರರೆನಿಸಿ ಪ್ರಜೆಗಳ ಹಿತದಲ್ಲಿ ಆಸಕ್ತರಾದರು. ಅವರೆಲ್ಲರೂ ಶಾಸ್ತ್ರಜ್ಞಾನ ಸಂಪನ್ನರು, ಎಲ್ಲರೂ ಗುಣವಂತರು. ಅವರಲ್ಲಿಯೂ ಶ್ರೀರಾಮನು ಮಹಾ ತೇಜಸ್ವಿಯೂ ಸತ್ಯಸಂಧನೂ ಆಗಿದ್ದನು. ಸಕಲರಿಗೂ ಅವನನ್ನು ಕಂಡರೆ ನಿರ್ಮಲನಾದ ಚಂದ್ರನನ್ನು ಕಂಡಂತೆ ಹರ್ಷವಾಗುವುದು. ಶ್ರೀರಾಮನು ಆನೆ ಸವಾರಿ, ಕುದುರೆ ಸವಾರಿ, ರಥ ಸಂಚಾರಗಳಲ್ಲಿ ಪಳಗಿದನು. ಧನುರ್ವಿದ್ಯೆಯಲ್ಲಿ ನಿರತ, ಪಿತೃ ಸೇವೆಯಲ್ಲಿ ಆಸಕ್ತ. ಲಕ್ಷ್ಮೀ ವರ್ಧನ ನೆನೆಸಿದ ಲಕ್ಷ್ಮಣನಾದರೂ ತನ್ನ ಅಣ್ಣನಾದ ಲೋಕಾಭಿರಾಮ ಶ್ರೀರಾಮನೊಡನೆ ಬಾಲ್ಯದಿಂದಲೂ ಅತ್ಯಂತ ಸ್ನೇಹದಿಂದ ಇದ್ದನು. ರಾಮನಿಗೂ ಲಕ್ಷ್ಮಣನನ್ನು ಕಂಡರೆ ತನ್ನ ಶರೀರಕ್ಕಿಂತಲೂ ಹೆಚ್ಚಿನ ಪ್ರೀತಿ. ಲಕ್ಷ್ಮಣನೆಂದರೆ ಹೊರಗಡೆ ಸಂಚರಿಸುವ ತನ್ನ ಪ್ರಾಣವೋ ಎಂದು ತಿಳಿದಿದ್ದನು. ಅವನು ಜೊತೆಯಲ್ಲಿ ಮಲಗಿಕೊಳ್ಳದಿದ್ದರೆ ಶ್ರೀರಾಮನಿಗೆ ನಿದ್ದೆಯೇ ಬಾರದು. ಮೃಷ್ಟಾನ್ನವನ್ನು ತಂದು ಕೊಟ್ಟರೂ ಲಕ್ಷ್ಮಣನನ್ನು ಬಿಟ್ಟು ತಿನ್ನುತ್ತಿರಲಿಲ್ಲ. ರಾಮನು ಕುದುರೆಯನ್ನೇರಿ ಬೇಟೆಯಾಡುವುದಕ್ಕೆ ಯಾವಾಗಲಾದರೂ ಹೊರಟರೆ ಕೂಡಲೇ ಲಕ್ಷ್ಮಣನು ಧನಸ್ಸನ್ನು ಹಿಡಿದು ಅವನ ಮೈಗಾವಲಾಗಿ ಹಿಂದೆಯೇ ಹೊರಟು ಬಿಡುತ್ತಿದ್ದನು. ಹಾಗೆಯೇ ಭರತನಿಗೆ ಶತ್ರುಘ್ನನೆಂದರೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿ. ಅದೇ ರೀತಿಯಲ್ಲಿ ಶತ್ರುಘ್ನನಿಗೆ ಭರತನ ಮೇಲೆ ಪ್ರೀತಿ. ಲಕ್ಷ್ಮಣನಂತೆಯೇ ಶತ್ರುಘ್ನ, ಎಷ್ಟಾದರೂ ಲಕ್ಷ್ಮಣನ ತಮ್ಮನಲ್ಲವೇ ಅವನು? ಪ್ರೀತಿ ಪಾತ್ರರಾದ ಈ 4 ಪುತ್ರರೊಡನೆ ದಶರಥನು ದೇವತೆಗಳೊಂದೊಡಗೂಡಿದ ಬ್ರಹ್ಮದೇವನಂತೆ ಆನಂದದಿಂದ ಇದ್ದನು. ಆ ಅಣ್ಣ ತಮ್ಮಂದಿರು ಮೇಧಾವಿಗಳು, ಗುಣಾಢ್ಯರು, ನಮ್ರ ಸ್ವಭಾವದವರು, ಕೀರ್ತಿಶಾಲಿಗಳು, ವಿವೇಕಿಗಳು, ದೂರದರ್ಶಿಗಳು ಆಗಿದ್ದರು. ಇಂಥ ಪ್ರಭಾವಶಾಲಿಗಳಾದ ಪುತ್ರರೊಡನೆ ದಶರಥನು ಲೋಕಾಧಿಪತಿಯಾದ ಬ್ರಹ್ಮನಂತೆ ಹರ್ಷದಿಂದ ಇದ್ದನು. ಆ ವೀರಪುತ್ರರು ಧನುರ್ವೇದದಲ್ಲಿ ಪಾರಂಗತರಾಗಿ ವೇದಾಧ್ಯಯನವನ್ನು ಮಾಡುತ್ತಾ ತಂದೆಯನ್ನು ಶುಶ್ರೂಷೆ ಮಾಡಿಕೊಂಡಿದ್ದರು. ಹೀಗೆ ಕೆಲವು ವರ್ಷಗಳಾದ ಮೇಲೆ ಅವರಿಗೆ ವಿವಾಹವನ್ನು ಮಾಡಬೇಕೆಂದು ದಶರಥನಿಗೆ ಅಪೇಕ್ಷೆಯಾಯಿತು. ಅವನು ಉಪಾಧ್ಯಾಯರಾದ ವಸಿಷ್ಠಾದಿ ಮುನಿಗಳನ್ನು, ಬಾಂಧವರನ್ನು, ಮಂತ್ರಿಗಳನ್ನು ಕರೆಸಿ ಅವರೊಡನೆ ಈ ವಿಷಯವನ್ನು ಪರ್ಯಾಲೋಚಿಸುತ್ತಾ ಕುಳಿತಿದ್ದನು. ಆ ಸಮಯಕ್ಕೆ ಸರಿಯಾಗಿ ವಿಶ್ವಾಮಿತ್ರ ಮಹರ್ಷಿಗಳು ರಾಜ ದರ್ಶನಕ್ಕಾಗಿ ದಯಮಾಡಿಸಿದರು. ಅವರು ಅರಮನೆಯ ದ್ವಾರಪಾಲಕರನ್ನು ಕುರಿತು, ಗಾದಿ ಪುತ್ರನಾದ ಕೌಶಿಕನು ಬಂದಿದ್ದಾನೆಂದು ನಿಮ್ಮ ದೊರೆಗೆ ತಿಳಿಸಿ ಎಂದರು. ಕೂಡಲೇ ದ್ವಾರಪಾಲಕರು ಗಾಬರಿಯಿಂದ ಅರಮನೆಯೊಳಕ್ಕೆ ಓಡುತ್ತಾ ಹೋಗಿ ವಿಶ್ವಾಮಿತ್ರರು ಬಂದ ಸುದ್ದಿಯನ್ನು ದಶರಥನಿಗೆ ನಿವೇದಿಸಿದರು. ಅದನ್ನು ಕೇಳಿ ದಶರಥನಿಗೆ ಆನಂದವಾಯಿತು. ಇಂದ್ರನು ಬ್ರಹ್ಮನನ್ನು ಎದುರುಗೊಳ್ಳುವಂತೆ ವಿಶ್ವಾಮಿತ್ರರನ್ನು ಎದುರುಗೊಳ್ಳಲು ಪುರೋಹಿತರೊಡನೆ ಹೊರಟನು. ವಿಶ್ವಾಮಿತ್ರರು ಮಹಾ ತಪಸ್ವಿಗಳು, ಕಠೋರ ನಿಯಮಶಾಲಿಗಳು, ತೇಜಸ್ಸಿನಿಂದ ಜ್ವಲಿಸುತ್ತಿದ್ದರು. ಅವರನ್ನು ಕಂಡ ರಾಜನ ಮುಖವು ಅರಳಿತು. ಅವರಿಗೆ ವಿಧಿಪೂರ್ವಕವಾಗಿ ಅರ್ಘ್ಯವನ್ನು ಕೊಟ್ಟು ಉಪಚರಿಸಿದನು. ವಿಶ್ವಾಮಿತ್ರರು ಅರ್ಘ್ಯವನ್ನು ಸ್ವೀಕರಿಸಿ ದಶರಥನ ಕುಶಲವನ್ನು ವಿಚಾರಿಸಿದರು. ರಾಜಧಾನಿ, ರಾಜ್ಯ, ಭಂಡಾರ, ಬಾಂಧವರು, ಮಿತ್ರರು ಇವರೆಲ್ಲರ ಯೋಗಕ್ಷೇಮವನ್ನು ಕೇಳಿದರು. ದಶರಥ, ಸಾಮಂತ ರಾಜರು ನಿನಗೆ ವಿಧೇಯರಾಗಿದ್ದಾರೆಯೇ? ಶತ್ರುಗಳನ್ನೆಲ್ಲ ಗೆದ್ದಿರುವೆಯಷ್ಟೇ? ದೇವತೆಗಳಿಗೂ ಮನುಷ್ಯರಿಗೂ ಪ್ರೀತಿದಾಯಕವಾದ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡುತ್ತಿರುವೆಯಾ ಎಂದರು. ವಸಿಷ್ಠರನ್ನು ಇತರ ಮುನಿಗಳನ್ನು ಮಾತನಾಡಿಸಿ ಕುಶಲವನ್ನು ವಿಚಾರಿಸಿದರು. ಆಮೇಲೆ ಅವರೆಲ್ಲರೂ ಸಂತೋಷದಿಂದ ರಾಜಭವನವನ್ನು ಪ್ರವೇಶಿಸಿ ರಾಜನಿಂದ ಸತ್ಕೃತರಾಗಿ ತಮಗೆ ಯೋಗ್ಯವಾದ ಸ್ಥಾನಗಳಲ್ಲಿ ಕುಳಿತುಕೊಂಡರು. ದಶರಥನು ಉಲ್ಲಾಸದಿಂದ ವಿಶ್ವಾಮಿತ್ರ ಮಹರ್ಷಿಗಳನ್ನು ಗೌರವಿಸಿ, ಮಹರ್ಷಿಗಳೇ, ತಮ್ಮ ಆಗಮನದಿಂದ ನನಗೆ ಪರಮ ಸಂತೋಷವಾಯಿತು.
ತಮ್ಮ ಆಗಮನವು ಮನುಷ್ಯನಿಗೆ ಅಮೃತವು ದೊರಕಿದಂತೆ, ನೀರಿಲ್ಲದಾಗ ಮಳೆ ಬಂದಂತೆ, ಮಕ್ಕಳಿಲ್ಲದವನಿಗೆ ಧರ್ಮಪತ್ನಿಯಲ್ಲಿ ಮಗನು ಜನಿಸಿದಂತೆ, ಕಳೆದು ಹೋದ ನಿಧಿಯು ಸಿಕ್ಕಿದಂತೆ, ಮಹೋತ್ಸವ ಕಾಲದಲ್ಲಿ ಹರ್ಷದಂತೆ ತಮಗೆ ಸ್ವಾಗತ. ನಿಮ್ಮ ಯಾವ ಇಷ್ಟಾರ್ಥವನ್ನು ನೆರವೇರಿಸಲಿ. ಹೇ ಬ್ರಹ್ಮರ್ಷಿಗಳೇ, ಉತ್ತಮ ಪಾತ್ರರಾಗಿದ್ದೀರಿ. ನನ್ನ ಭಾಗ್ಯದಿಂದ ದಯಮಾಡಿಸಿದ್ದೀರಿ. ನಾನು ಹುಟ್ಟಿದ್ದು ಈ ದಿನ ಸಫಲವಾಯಿತು. ನಾನು ಬದುಕಿದ್ದು ಸಾರ್ಥಕವಾಯಿತು. ಮೊದಲು ರಾಜರ್ಷಿಗಳಾಗಿದ್ದು ತಪೋ ಮಹಿಮೆಯಿಂದ ಬ್ರಹ್ಮರ್ಷಿಗಳಾದವರು ನೀವು. ಎಲ್ಲ ವಿಧದಲ್ಲಿಯೂ ನನಗೆ ಪೂಜ್ಯರು. ಇಲ್ಲಿಯವರೆಗೆ ನಿಮ್ಮ ಪವಿತ್ರವಾದ ಆಗಮನವಾದದ್ದು ಆಶ್ಚರ್ಯವೇ ಸರಿ. ನಿಮ್ಮ ದರ್ಶನದಿಂದ ನಾನಿದ್ದ ಸ್ಥಳವೇ ಪುಣ್ಯಕ್ಷೇತ್ರವಾಯಿತು. ಹೇ ಸ್ವಾಮಿ, ನಿಮಗೆ ನನ್ನಿಂದ ಏನಾಗಬೇಕು? ಬಂದ ಉದ್ದೇಶವೇನು? ಅಪ್ಪಣೆಯಾಗಬೇಕು. ನಿಮ್ಮ ಕಾರ್ಯವನ್ನು ನಡೆಸಿಕೊಡುವಂತೆ ನನ್ನನ್ನು ಅನುಗ್ರಹಿಸಬೇಕು. ನಡೆಸುತ್ತೇನೋ ಇಲ್ಲವೋ ಎಂದು ಸಂದೇಹ ಪಡಬಾರದು. ಪೂರ್ತಿಯಾಗಿ ನಡೆಸುತ್ತೇನೆ. ನನ್ನ ಭಾಗ್ಯಕ್ಕೆ ನೀವು ದೇವರೇ ಹೌದು. ನನಗೆ ಒಂದು ಭಾಗ್ಯವೇ ಒದಗಿ ಬಂದಿತು. ನಿಮ್ಮ ಆಗಮನದಿಂದ ಧರ್ಮದ ಎಲ್ಲ ಉತ್ತಮ ಫಲವು ದೊರಕಿತು ಎಂದು ಹೇಳಿದನು. ಹೀಗೆ ದಶರಥನು ವಿನಯದಿಂದ ಹೇಳಿದ ಹೃದಯಾನಂದಕರವಾದ ಮಾತನ್ನು ಕೇಳಿ ಗುಣಶಾಲಿಗಳು ಗುಣಗ್ರಾಹಿಗಳೂ ಆದ ವಿಶ್ವಾಮಿತ್ರ ಮುನಿಗಳಿಗೆ ಹರ್ಷವಾಯಿತು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ 18ನೆಯ ಸರ್ಗವು ಸಂಪೂರ್ಣವಾಯಿತು. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸಾರ್ವಭೌಮಾಯ ಮಂಗಳಂ. ಸರ್ವೇ ಜನಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.